ಸ್ನೇಹಿತರೆ ಗೂಗಲ್ ಪ್ಲೇನ ಒಂದು ಪೇಮೆಂಟ್ ಮೆಥಡ್ಸ್ನಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಯು ಪಿ ಐ ಐ ಡಿನ ಆ್ಯಡ್ ಮಾಡೋದು ಅಂತ ಹೇಳ್ತೀನಿ. ಯಾವುದೇ ಯು ಪಿ ಐ ಐ ಡಿ ಇರಬಹುದು, ಗೂಗಲ್ ಪೇ, ಫೋನ್ಪೇ ಅಥವಾ ಇನ್ಯಾವುದೇ ವಾಟ್ಸಪ್ನ ಯು ಪಿ ಐ ಐ ಡಿ ಇರಬಹುದು, ಅಥವಾ ಇನ್ಯಾವುದೇ ಪೇಟಿಎಮ್ ಇರಬಹುದು, ಅಥವಾ ಏರ್ಟೆಲ್ನ ಯು ಪಿ ಐ, ಯಾವುದೇ ನೀವು ಯು ಪಿ ಐ ಐ ಡಿನ ಅಲ್ಲಿ ಆ್ಯಡ್ ಮಾಡ್ಬೋದು. ನೀವು ಯಾವುದಾದ್ರು ಸಬ್ಸ್ಕ್ರಿಪ್ಷನ್ನ ಕಂಟಿನ್ಯೂ ಯೂಸ್ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ನೀವು ಪೇಮೆಂಟನ್ನು ಮಾಡೋದಕ್ಕಾಗಿ ಅಲ್ಲಿ ಒಂದು ಪೇಮೆಂಟ್ ಮೆಥಡ್ಸ್ನ ಆ್ಯಡ್ ಮಾಡಬೇಕಾಗಿದೆ. ಅಂದರೆ ನೀವು ಕ್ರೆಡಿಟ್ ಕಾರ್ಡ್ ಇಲ್ಲದೆ ಇದ್ರೂ ಕೂಡ ನೀವು ನಿಮ್ಮ ಯು ಪಿ ಐ ಮೂಲಕ ಪೇಮೆಂಟ್ ಮಾಡಬಹುದು. ನಿಮ್ಮ ಯು ಪಿ ಐ ಐ ಡಿನ ಅಲ್ಲಿ ಆ್ಯಡ್ ಮಾಡಿ ಇಟ್ಕೋಬಹುದು. ಯಾವ ರೀತಿ ಆ್ಯಡ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳೋಣ. ಗೂಗಲ್ ಪ್ಲೇನ ಒಂದು ಪೇಮೆಂಟ್ ಮೆಥಡ್ಸ್ನಲ್ಲಿ ನಾವು ಯು ಪಿ ಐ ಐ ಡಿನ ಆ್ಯಡ್ ಮಾಡಬೇಕು ಅಂದರೆ ನಂತರದಲ್ಲಿ ಇಲ್ಲಿ ಪ್ಲೇ ಸ್ಟೋರ್ನ ಒಂದು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಪೇಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ ಆ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿದೆ ನೋಡಿ, ಪೇಮೆಂಟ್ ಆ್ಯಂಡ್ ಸಬ್ಸ್ಕ್ರಿಪ್ಷನ್ಸ್ ಅಂತ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಈ ಮೇಲ್ಗಡೆ ಪೇಮೆಂಟ್ ಮೆಥಡ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಮೆಥಡ್ಸ್ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕೆಳಗಡೆ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಎಲ್ಲ ಬರುತ್ತೆ. ಇಲ್ಲಿ ಪೇ ವಿತ್ ಯು ಪಿ ಐ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಯು ಪಿ ಐ ಐ ಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನಲ್ಲಿ ಇರುವಂಥ ಎಲ್ಲ ಯು ಪಿ ಐ ಐ ಡಿಗಳು, ಆ್ಯಪ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂದರೆ ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ಯಾವ್ಯಾವ ಆ್ಯಪ್ನಲ್ಲಿ ನಮ್ಮ ಒಂದು ಯು ಪಿ ಐ ಐ ಡಿ ಅವೈಲೇಬಲ್ ಇದೆ ಅದು ನೋಡೋದಕ್ಕೆ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಮುಂದಿನ ಒಂದು ಪ್ರೊಸೆಸ್ನ ಹೇಳ್ತಾ ಇದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿ ನಾವು ಆ್ಯಡ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಮೇಲ್ಗಡೆ ಫೋನ್ಪೇ ಯು ಪಿ ಐ ಐ ಡಿ ಆ್ಯಡ್ ಆಗಿದೆ. ಈ ರೀತಿ ನಾವು ಗೂಗಲ್ ಪೇನ ಒಂದು ಪೇಮೆಂಟ್ ಮೆಥಡ್ಸ್ನಲ್ಲಿ ನಮ್ಮ ಒಂದು ಯು ಪಿ ಐ ಐ ಡಿನ ಆ್ಯಡ್ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.